ಅಣ್ಣ ಹೇಳೋರು ಹೇಳ್ತಾರೆ ಒಂದಿನ ಬಂದ್ ಮಾಡಂತ ಹೇಳಿ ಅದು ಹೇಳ್ತೀನಿ ಬೇಕಂದ್ರೆ ಅದು ಕಷ್ಟ ನೋಡೋದಿಕ್ಕೆ ನೋಡಕ್ ಚೆನ್ನಾಗ್ ಕಾಣಿಸುತ್ತೆ ಎಲ್ಲಾರಂತ ಇದೆಲ್ಲ ಮಾಡಕ ಪುಣ್ಯನೂ ಬೇಕು ಈ ತರ ಕೆಲಸ ಮಾಡಕ್ ಆಗಲ್ಲ ನನ್ ಕೈಗೂ ಆಗಲ್ಲ ಈ ತರ ಕೆಲಸ ನಾನು ಓಪನ್ ಆಗಿ ಹೇಳ್ತೀನಿ ನನ್ ಕೈಗೆ ಆಗಲ್ಲ ಹೇಳೋರು ಹೇಳ್ತಾ ಇರ್ತಾರೆ ಅದೆಲ್ಲ ಅದು ಹೇಳಿದ್ರೆ ಚೆನ್ನಾಗಿರಲ್ಲ ದೇವರು ಮಕ್ಕಳ ಆಶೀರ್ವಾದಕ್ಕೆ ಸಂಜೀವಣ್ಣ ಮತ್ತೆ ದೀಪಕಣ್ಣ ಅವರು ಬಂದಿದ್ದಾರೆ. ಸಂಜೀವಣ್ಣ ಅವರಿಗೆ ಮಾತಾಡಬೇಕಾದ್ರೆ ಮಾತಾಡಿಲ್ಲ. ಈಗ ಕರ್ನಾಟಕದಲ್ಲಿ ಮನೆ ಮಗ ಆಗಿದ್ದಾರೆ. ಎಷ್ಟೋ ಜನ ಒಂದೊಂದು ಕಣ್ಣೀರು ವರ್ಷದ ಕೈಗಳಾಗಿದೆ ಸಂಜೀವಣ್ಣ ಅವರು. ಹಾಗೆ ವಿಶೇಷವಾಗಿ ದೀಪಕಣ್ಣ ಅವರು ತಮ್ಮ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಇಲ್ಲಿ ಆಚರಣೆ ಮಾಡ್ಕೋಬೇಕಂತ ಬಂದಿದ್ದಾರೆ. ಎಲ್ಲರೂ ಆಶೀರ್ವಾದ ಇರಲಿ ಬರೀ ದಯವಿಟ್ಟು ದೀಪಕಣ್ಣ ಅವರಿಗೆ ಹುಟ್ಟುಹಬ್ಬದ ಹಾನಿಗಳ ಸಮಸ್ಯೆಗಳು ಎಲ್ಲರೂ ಆಶೀರ್ವಾದ ಮಾಡಿ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳು ಎಲ್ಲ ದೇವರ ಆಶೀರ್ವಾದ ಒಳ್ಳೆಯದು ಮಾಡಿ ಆಯುಷು ಆರೋಗ್ಯ ಕೀರ್ತಿ ಕನ್ನಡದಲ್ಲಿ ಇಲ್ಲಿರ್ತಕ್ಕಂಥ ಗಣೇಶ್ವರ ಸ್ವಾಮಿ ಆಶೀರ್ವಾದ ಶಿವಕುಮಾರ ಸ್ವಾಮಿ ಆಶೀರ್ವಾದ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಸಿಗಲಿ. ದೇವರು ಒಳ್ಳೇದು ಮಾಡಿ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಪಾಪ ಬೆಳಿಗ್ಗೆನೆ ಬರ್ಬೇಕಾಗಿತ್ತು ಅವರು. ಸೊ ಕೆಲಸದ ಒತ್ತಡದಲ್ಲಿ ಅವರು ಇಲ್ಲಿ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಅವರ ಒಂದು ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಜೋರ ಒಂದ್ಸಲಿ ಕ್ಲಾಸ್ ಮಾಡಿ ಒಳ್ಳೇದು ಮಾಡಿ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕಳಿಸಿ ಎಲ್ಲರೂ ಕೂಡ ಕೈನ ಮುಂದೆ ಕಳಿಸಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇನ್ನೊಂದಷ್ಟು ಜನರಿಗೆ ಕಣ್ಣೀರು ಹೊರಿಸುವಂತ ಕೈಗಳು ಅವಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗಲಿ ಸರ್. ಹಾಗೆ ವಿಶೇಷವಾಗಿ ಸಂಜೋಣ ಅವರು ಕೂಡ ಭಗವಂತ ಒಳ್ಳೇದ್ ಮಾಡಿ. ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತಣ್ಣ. ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಬಹಳ ಕಷ್ಟ. ಯಾಕಂದ್ರೆ ಯಾರ ಕಷ್ಟದಲ್ಲಿದ್ದಾರೆ ಅಂದ್ರೆ ₹1 ಕೊಡೋರು ಇವತ್ತು ಕಷ್ಟ ಅಂತದ್ರಲ್ಲಿ ಹೋಗಿ ಎಷ್ಟೋ ಜನರು ಕಣ್ಣೀರು ಹೊರಿಸ್ತಾ ಇದ್ದೀರಾ. ಕಷ್ಟದಲ್ಲಿ ಇರ್ತಕ್ಕಂಥವ್ರು ಕೈ ಹಿಡಿತಿದ್ದೀರಾ. ದೇವ್ರು ನಿಮ್ಗೆ ಚೆನ್ನಾಗಿ ಇಟ್ಟಿರ್ಲಿ. ಸೊ ವಿಶೇಷವಾಗಿ ನನ್ನ ಇಡೋದ್ ಪ್ರಶ್ನೆ ಅಲ್ಲ, ನಿನ್ನೆ ಇಡ್ಬೇಕು. ಯಾಕಂದ್ರೆ ಇಷ್ಟು ಜನ ಸಾಕ್ತಿ ಅಲ್ಲ, ಅದು ಯಾರ ಕೈಯಾಗ ಆಗಲ್ಲ. ಅದು ಈಸಿ ಅಂತಾರೆ ನೀವು. ಅಣ್ಣ ಹೇಳೋರು ಹೇಳ್ತಾರೆ ಒಂದಿನ ಬಂದ್ ಮಾಡಂತ ಹೇಳಿ ಅದು ಹೇಳ್ತೀನಿ ಬೇಕಂದ್ರೆ ಅದು ಕಷ್ಟ ನೋಡೋದಿಕ್ಕೆ ನೋಡಕ್ ಚೆನ್ನಾಗ್ ಕಾಣಿಸುತ್ತೆ ಎಲ್ಲಾರಂತ ಇದೆಲ್ಲ ಮಾಡಕ ಪುಣ್ಯನೂ ಬೇಕು ಈ ತರ ಕೆಲಸ ಮಾಡಕ್ ಆಗಲ್ಲ. ನನ್ ಕೈಗೂ ಆಗಲ್ಲ ಈ ತರ ಕೆಲಸ. ನಾನು ಓಪನ್ ಆಗಿ ಹೇಳ್ತೀನಿ ನನ್ ಕೈಗೆ ಆಗಲ್ಲ. ಹೇಳೋರು ಹೇಳ್ತಾ ಇರ್ತಾರೆ ಅದೆಲ್ಲ ಅದು ಹೇಳಿದ್ರೆ ಚೆನ್ನಾಗಿರಲ್ಲ. ದೇವಸ್ಥಾನಕ್ಕೆ ಬಂದಿದ್ದೀರಿ, ದೇವ್ರ ಅಂತ ತಿಳ್ಕೊಂಡಿರ್ತೀನಿ. ಒಳ್ಳೇದಾಗ್ಲಿ. ಇನ್ನ ಇಂಥ 1000 ಜನ ಚೆನ್ನಾಗಿ ಸಾಕು ಅಂತ ಒಳ್ಳೆ ನಿನ್ ಸಂತೋಷ ಸಿಕ್ಲಿ. ಒಳ್ಳೇದಾಗ್ಲಿ. ಅಣ್ಣ ನಾನು ಸುಮಾರು ದಿವಸದಿಂದ ನಿಮ್ದೆಲ್ಲ ನೋಡ್ತಾನೆ ಇದ್ದೀನಿ. ಆಮೇಲೆ ನಮ್ ಚೇತು ಅವ್ರು ಹೇಳಿದ್ರು ಅಣ್ಣ ಹತ್ರ ಹೋಗ್ಲೇಬೇಕು ಅಂತ. ನಾನು ಅವ್ರ ಹತ್ರ ಬರೋದು ನಮಗ್ ಪುಣ್ಯ. ಅವ್ರ ಹತ್ರ ಬಂದು ಇಲ್ಲೆಲ್ಲಾರ್ನು ಮೀಟ್ ಮಾಡಿ ಎಲ್ಲಾರ್ನು ಒಂದು ಆಶೀರ್ವಾದ ತಗೊಳೋದು ಈ ತರ ಪ್ರೀತಿ ಎಲ್ಲೂ ಸಿಗಲ್ಲ ಅಣ್ಣ. ಸೊ ಮೇನ್ ಏನಂದ್ರೆ ಇಲ್ಲಿರೋರ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದೀರಣ್ಣ. ದೇವ್ರ ಇನ್ನ ನಿಮ್ಗೆ 100 ವರ್ಷ ಆಯುಸ್ ಕೊಟ್ಟಿ ಎಲ್ಲಾ ತರ ಐಶ್ವರ್ಯ ಕೊಟ್ಟಿ ಮಕ್ಳನ್ನ ಚೆನ್ನಾಗಿ ನೋಡ್ಕೊಂಡಂಗೆ ಸಪೋರ್ಟ್ ಕೊಡ್ಲಣ್ಣ. ನಮ್ ಕೈಲಾಗೋದು ನಾವ್ ಮುಂದಕ್ಕೆ ಮಾಡ್ತೀವಿ, ಮಾಡ್ತಾ ಇರ್ತೀವಣ್ಣ. ನೀವೆಲ್ಲೇ ಜಾಗ ತಗೊಂಡಿದೀರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನೋ ಒಂದು ವ್ಯವಸ್ಥೆ ಚೆನ್ನಾಗಿದೆ, ಒಳ್ಳೆ ವ್ಯವಸ್ಥೆ ಮಾಡ್ಕೊಟ್ಟಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಅಂದ್ರೆ ಇವಾಗ ಇಲ್ಲಿಗೆ ಬರೋದ್ ಗೊತ್ತಿಲ್ಲ, ಅನ್ಬಿಟ್ಟು ಬಂದೆ. ಜಾಗ ಅಂತ ಹೇಳಿದ್ರು. ಆಮೇಲೆ ನಾನು ಹೋಗೋದ ಬೇಡ ಅನ್ಕೊಂಡಿದ್ದೆ. ಇಲ್ಲ ಹೋಗಿ ನಡಿ ಅನ್ಬಿಟ್ಟು ಬಂದ್ರಿ. ಹಿಂಗೆ ನೀವು ಹೊಸದ ಜಾಗ ಕಟ್ಟುವಾಗ ನಾನು ಬಾಣೆ ಬಂದು ನಿಂತ್ಕೊಂಡು ಏನೋ ಒಂದ್ ಕೆಲಸ ಮಾಡ್ಕೊಡ್ತೀನಿ.
ನಿನಗೆ ಇವತ್ತು ನಿಂದು ಇಟ್ಟು ಬಂದಲ್ಲ. ವಿಜಯನವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಏನೋ ನಮ್ದು ಚಿಕ್ಕದು ಅಳಿಲ್ ಸೇವೆ ಅಣ್ಣ, ದಯವಿಟ್ಟು ಇದನ್ನ ಹಾಕೊಳ್ಳಿ. ನಮ್ಮ ಕಡೆಯಿಂದ ಫಸ್ಟ್ ಏನಾಗುತ್ತೋ ಮುಂದಕ್ಕೂ ಮಾಡ್ತಾ ಇರ್ತೀವಿ. ಒಳ್ಳೇದಾಗ್ಲಿ ಅಣ್ಣ. ಎಲ್ಲಾರ್ಗು ಎಷ್ಟಾಗುತ್ತೋ ಕೈ ತುಂಬಾ ಸಹಾಯ ಮಾಡಿ ಅಣ್ಣ. ಥ್ಯಾಂಕ್ಸ್ ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ಸುಮ್ಮನೆ ಹೋಗಿ ಫೋಟೋ ನೀವು ಮಾಡ್ತಾ ಇದೀರಲ್ಲ ಅಣ್ಣ, ಅದು ಗ್ರೇಟ್ ಅಣ್ಣ. ನಮ್ಗೆ ಏನ್ ಗೊತ್ತಾ, ಮಾತಾಡಲ್ಲ ಅದಗಳೇ ಇಲ್ಲ ನಿಮ್ ಬಗ್ಗೆ. ಈ ಜಾಗ ಕೆಪಾಸಿಟಿನ 50ರಿಂದ 60 ಜನ. 150 ಜನಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಹೌದಣ್ಣ. ಜಾಗದಲ್ಲೇ ಎಲ್ಲ ಇಲ್ಲಿ ಅಡಿಗೆ ಮಾಡೋದಲ್ಲ ಮಾಡ್ಕೊಂತೀವಿ. ಡೈಲಿ 500 ಜನ ಊಟ ಮಾಡ್ತಾರೆ. 500 ಜನ ಇರ್ಲಿ ಬರ್ದೇ ಇರ್ಲಿ. ಹೆಂಗಣ್ಣ ಇವಾಗೆಲ್ಲ ಓಕೆನಾ, ನಡೀತಾ ಇದೆ? ತುಂಬಾ ಶ್ರಮ ಐತೆ. ಎಕ್ಸ್ಟ್ರಾ ಬರ್ತಾ ಇದ್ದಾಗ ಹೆಂಗಣ್ಣ ಮೇಂಟೈನ್ ಅದೇ ಮಾಡ್ತೀರಾ? ಮಾಡ್ತಾ ಇದೀನಿ. ಈಗ ನೋಡಿ, ಇವತ್ತು ಒಬ್ರು ಬಂದು ತಗೊಂಡೆ. ಈಗ ಕರ್ಕೊಂಡ್ ಬಂದಾಗ ನಾನು ಇಲ್ಲ ಹೋಗಿ ಅಂತ ಕಳ್ಸಕ್ಕಾಗಲ್ಲ. ಹೌದು ಹೌದು. ನಾನು ನೋಡಿ ಅಲ್ಲಿ ಅದೆಲ್ಲ ಹಸು ಕಟ್ಟಾಕೋ ಜಾಗ ಅದು. ನಾನು ಮಾಡಿದ್ದು ಹಸು ಕಟ್ಟಾಕ. ಹಸುಗಳು 20ನ ತಗೊಂಡು ಬೇರೆ ಕಡೆ ಬಿಟ್ಟು ಹಸು ಕಟ್ಟಾಕೋ ಜಾಗದಲ್ಲಿ ಅವ್ರನ್ನ ನೋಡ್ಕೊಂತಾರೆ. ಈ ಜಾಗ ಯಾವ್ದು? ಈಗ ಆಶ್ರಮದ ಹೆಸರಲ್ಲೇ ಇದು ಕೂಡ ಆಶ್ರಮಕ್ಕೆ. ಇದು ನಿಮ್ಗೆ ಡೊನೇಟ್ ಮಾಡಿದ? ಡೊನೇಟ್ ಅಲ್ಲ, ಪರ್ಚೇಸ್ ಮಾಡಿದ್ದು. ಪರ್ಚೇಸ್ ಮಾಡಿದ ನೀವೇ ಮಾಡಿ? ನಂಗೇನ್ ಸಹಾಯ ಮಾಡ್ತಾರಲ್ಲ, ಮಾಡ್ತಾರೆ, ಅದನ್ನೆಲ್ಲ ಉಳಿಸಿ ಪರ್ಚೇಸ್ ಮಾಡಿ. ಗೊತ್ತಾಯ್ತಣ್ಣ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕಾ? 2 ಕಿಲೋಮೀಟರ್ ಇದ್ರೆ ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ. ಹೋಗೋಣ ಬಂದ್ರಣ, ಹೋಗೋಣ ಒಂದು ರೌಂಡ್. ಇಂಥ ಕೆಲಸಕ್ಕೇನೆ ಪ್ರೋತ್ಸಾಹ ಇಲ್ಲ. ಅದೇ ಬೇಕು. ಸರ್ಕಾರ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ದೊಡ್ಡ ದೊಡ್ಡ ಯಾವ ಉದ್ಯಮಿಗಳು ಕೂಡ ಇದ್ರ ಬಗ್ಗೆ ತಿರುಗಿ ನೋಡಲ್ಲ. ಸಣ್ಣ ಪುಟ್ಟ ಜನ 100% ಮಾಡ್ತಿದ್ದಾರೆ. ಈ ತರಕಾರಿ ಮಾರೋರು, ಹೂವು ಮಾರೋರು, ಸಣ್ಣ ಪುಟ್ಟ ನಿಮ್ಮಂಗೆ ಕಷ್ಟ ಸುಖದಲ್ಲಿ ಬೆಳೆದ್ ಬಂದಿರೋರ್ಗೆ 100% ಗೊತ್ತು, ಸಹಾಯ ಮಾಡ್ತಾರೆ. ಅಲ್ಲ ಏನಂದ್ರೆ ಒಂದು ಗೌರ್ಮೆಂಟ್ ಸ್ವಲ್ಪ ಇಂಥದಕ್ಕೆಲ್ಲ ಹೆಲ್ಪ್ ಮಾಡ್ಬೇಕು. ಇದೆಲ್ಲ ಕಷ್ಟ ಯಾವನ್ ಕೈ ಆಗಲ್ಲ ಮಾಡಕ್ಕಾಗ. ಸುಮ್ಮನೆ ಇರ್ತಾರೆ, ಹಾಗೆ ಹಿಂಗೆ ಅಂತ ಹಾಕ್ತಾರೆ, ಅವ್ರು ದುಡ್ಡು ಬಂತಾರೆ, ಅದು ಇದು ಅಂತಾರೆ. ಅದೆಲ್ಲ ಮಾಡಕ್ ಕಷ್ಟ. ಯಾರು ಮಾಡಕ್ಕಾಗತ್ತೆ? ಯಾವ ಊರ ಹತ್ರ? ಹಾ, ಅಪ್ಪನು? ಯಾವ ಅಪ್ಪನು? ನಮ್ಮ ಅಪ್ಪನು ಇಲ್ಲ. ಇದಾರಾ? ಓಕೆ. ಇಲ್ಲ ಮಕ್ಕಳಾಗ್ಬಿಡ್ತಾರಲ್ಲ ಅಣ್ಣ, ಮಕ್ಕಳು ಮತ್ತೆ ಅವರು ಅವ್ರನ್ನ ನಿಭಾಯಿಸೋದಿದೆಯಲ್ಲ ಕಷ್ಟ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಸಂಜು ಮಾತಾಡೋದು. ನಮ್ ಬ್ರದರ್ದು ಬರ್ತ್ಡೇ ಇತ್ತು. ಅಲ್ಲಿಗೆ ಬಂದಾಗ, ಮನೆಗ್ ಬಂದಾಗ ಅಲ್ಲಿ ಕೇಕ್ ಕಟ್ ಮಾಡ್ಬಿಟ್ಟು ಹೋಗ್ಬಿಡ ಅಂತಿದ್ದೆ. ಅಲ್ಲಿ ನೋಡಿದ್ರೆ ಇಲ್ಲಿ ಇಲ್ಲ, ನಾನು ಅನಾಥಾಶ್ರಮಕ್ಕೆ ಹೋಗೋಣ ಅಂತಿದ್ರೆ ಬಂದ್ರು. ಅದಕ್ಕೆ ಇಷ್ಟು ನೋಡ್ದೆ, ಇಲ್ಲಿ ತುಂಬಾ ಜನ ಇದಾರೆ. ಇಲ್ಲಿ 150 ಜನ ಮೇಲೆ ಇದ್ದಾರೆ. ನನಗೆ ತುಂಬಾ ಇಡಿಯಾಗಿ ನೋಡಿದ್ದೆ ತುಂಬಾ ಜನ. ಆದ್ರೆ ಇಷ್ಟೊಂದು ಸಖತ್ ಮಕ್ಳಿದ್ದಂಗ ಅವ್ರೆ. ಅಷ್ಟ್ ಜನ ಕಾಪಾಡ್ಬೇಕಂದ್ರೆ ಒಬ್ರ ಕೈಯಾಗ ಆಗಲ್ಲ. ಏನೇ ಆಗ್ಲಿ ಎಲ್ಲಾರು ಹೆಲ್ಪ್ ಮಾಡಿದ್ರೆ ನಾವು ಎಲ್ಲಾರು ಚೆನ್ನಾಗಿರ್ಬೇಕು. ಇನ್ನೊಂದು ಹೊಸ ಜಾಗ ತಗೊಂಡಿದಾರಂತೆ. ನಾನು ಅಲ್ಲಿ ತುಂಬಾ ಹೆಲ್ಪ್ ಮಾಡ್ಬೇಕಂತ ಇದ್ದೀನಿ. ಇಲ್ಲಿ ನಾನು ಏನು ಕೊಟ್ಟಿಲ್ಲ ಅವ್ರಿಗೆ. ಅಲ್ಲಿ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಏನಾರ ಹೆಲ್ಪ್ ಮಾಡ್ಬೇಕಂತ ಇದ್ದೀನಿ. ನಾನೇ ಹೆಲ್ಪ್ ಮಾಡ್ದಂಗೆ ನೀವು ಒಂದು ಅಷ್ಟೊಂದು ಹೆಲ್ಪ್ ಮಾಡಿದ್ರೆ ಇವಾಗ 150 ಜನ ಅಲ್ಲ, 1000 ಜನ ಬೇಕಂದ್ರೆ ಹೆಲ್ಪ್ ಮಾಡ್ಬೋದು. ಅವ್ರಿಗೂ ಒಳ್ಳೇದಾಗ್ಲಿ, ಅವ್ರ ಮಕ್ಳು ಕುಟುಂಬ ಎಲ್ಲ ಚೆನ್ನಾಗಿರ್ಬೇಕಂತ ಆಸೆ. ಆದ್ರೆ ತುಂಬಾ ಕಷ್ಟ ಬೀಳ್ತಾವ್ರೆ. ಎಲ್ಲಾರು ಹೆಲ್ಪ್ ಮಾಡಿದ್ರೆ. ಹೇಳು ಬ್ರದರ್, ನಿನ್ ಬರ್ತಡೇ ಇವತ್ತು. ಎಲ್ಲಾರ್ಗು ಥ್ಯಾಂಕ್ಸ್. ನನ್ನ ಬರ್ತಡೇಗೆ ಈ ಜಾಗಕ್ಕೆ ಬಂದು ನಾನು ಆಶೀರ್ವಾದ ತಗೊಂತಾ ಇರೋದು ನಮ್ ಸಂಜೀವಣ್ಣ ಜೊತೆ ಬಂದು, ಜನಶ್ರೀ ಯೋಗೇಶ್ ಸರ್, ನಾವು ನಿಮ್ ಮೇಲಂತೂ ತುಂಬಾ ಅಭಿಮಾನ. ನೀವು ಮಾಡಿರೋ ಒಳ್ಳೆ ಕಾರ್ಯಗಳು ಇನ್ನ ತುಂಬಾ ದೊಡ್ಡದಾಗ್ಲಿ. ಇವತ್ ನನ್ಗೆ ಸಿಕ್ಕಿರೋ ಆಶೀರ್ವಾದ, ನಮ್ ಕೈಯಲ್ಲಾಗಿರೋ ಅಷ್ಟೊಂದು ಅಳಿಲ್ ಸೇವೆ ಮಾಡಿದೀನಿ ಆ ಹೊಸ ಆಶ್ರಮಕ್ಕೆ. ಎಲ್ಲಾರು ನಮ್ಮನ್ನ ನೋಡಿದವರು, ನಮ್ಮನ್ನ ಫಾಲೋ ಮಾಡಿದವರು ದೊಡ್ಡದಾಗಿ ಮಾಡಿ. ಅವ್ರು ತುಂಬಾ ಒಂದು 500 ಜನನ ಅಣ್ಣ ಮಾಡ್ತಾ ಇರೋದು. 5,000 ಬಂದ್ಬಿಟ್ಟು ಇಲ್ಲಿ ಅಣ್ಣ ಬಂದ್ರಿ. 5,000 ಜನಕ್ಕೆ ಅವರು ದೇವ್ರ ಮಕ್ಕಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಇದಾರೆ. ನಾವು ಯಾರ್ಯಾರ ಕೈಯಲ್ಲಿ ಏನೇನಾಗುತ್ತೋ ದಯವಿಟ್ಟು ಅಣ್ಣನ್ಗೆ ಸಪೋರ್ಟ್ ಮಾಡಿ. ನಾವೆಲ್ಲ ಮಾಡ್ಬೇಕು ಅನ್ಕೊಂಡಿದೀವಿ, ಇನ್ನ ದೊಡ್ಡದಾಗಿ ಮಾಡ್ತೀವಿ. ಇವತ್ತು ಮಾಡಿದೀವಿ, ಇನ್ನ ದೊಡ್ಡದಾಗಿ ಮಾಡ್ತೀವಿ. ನೀವೆಲ್ಲಾರು ದಯವಿಟ್ಟು ಮಾಡಿ ಅಣ್ಣನ್ಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ. ನಾನು ಒಂದು ಕೇಳ್ಬೋದು, ಏನ್ ಗೊತ್ತಾ, ಇದ್ರಾಗ ಒಂದು ಸ್ಕ್ಯಾನರ್ ಹಾಕ್ತೀನಿ. ಎಷ್ಟೋ ಜನಕ್ಕೆ ನಾನು ಹೇಳ್ದಷ್ಟು ಹೆಲ್ಪ್ ಮಾಡಿದೀರಿ. ಇದ್ರಾಗ ಒಂದು ಸ್ಕ್ಯಾನರ್ ಹಾಕ್ತೀನಿ. ಅಣ್ಣಂದು ಅನಾಥಾಶ್ರಮದ್ದು ಏನ್ ಬೇಕಾದ್ರು ಒಂದು ಮನೆ ಕಟ್ಟಾಕ ಎಲ್ಲಾರ್ಗು ಇದು ದೇವ್ರ ಮನೆ ಅಂತ ಹೇಳ್ಕೊಳ್ತೀರಿ.
ಅದ್ ಎಷ್ಟ್ ಬೇಕನೋ ನೀವು 100 ರೂಪಾಯಿ ಹಾಕ್ತಿರೋ, 1000 ರೂಪಾಯಿ ಹಾಕ್ತಿರೋ, ಇಲ್ಲ 1 ಲಕ್ಷ ಹಾಕ್ತಿರೋ ಗೊತ್ತಿಲ್ಲ. ಇಲ್ಲ ಅವರು ಹೊಸ ಜಾಗದಾಗ ನೆಕ್ಸ್ಟ್ ಬರ್ತೀರಿ, ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋ ಜಾಗದಾಗ ನಾನು ಒಂದು ಸತಿ ಬಂದು ಹೆಲ್ಪ್ ಮಾಡ್ತೀನಿ ಅವ್ರಿಗೆ. ಅದ್ರಾಗೂ ಹಾಕ್ತೀನಿ, ಇದ್ರಾಗೂ ಸ್ಕ್ಯಾನರ್ ಮಾಡ್ತೀನಿ. ಹೆಲ್ಪ್ ಮಾಡಿದ್ರೆ ದೇವರನ್ನೇ ಇಂಥವ್ರನ್ನೆಲ್ಲ ಇರ್ಬೋದು, ನೀವು ಮನ್ಸ್ ಕೊಡ್ಬೇಕಷ್ಟೇ. ಮತ್ತೆ ಎಲ್ಲಾರು ಪಾಪ ನಮ್ಮಂತವ್ರೆಲ್ಲ ಬಂದವರು ಅಣ್ಣನ್ಗೆ ಕೋಟಿಗಳು ಕಾಸು ಕೊಡ್ತಾರೆ ಅಂತ ಅನ್ಕೊಂಬೇಡಿ. ಪಾಪ ಅವರು ಇರೋದು ಇಲ್ಲೆಲ್ಲೋ ಶೀಟ್ ಮನೆಯಲ್ಲಿ ಇದಾರೆ. ಅಣ್ಣನು ಶೀಟ್ ಮನೆಯಲ್ಲಿ ಇಟ್ಕೊಂಡು ಇಲ್ಲೆಲ್ಲಾರನು ನೋಡ್ಕೊಂಡಿದ್ದಾರೆ. ಅವ್ರು ಸಪರೇಟ್ ಆಗಿ ಇರ್ಬೋದಾಗಿತ್ತು, ಬಟ್ ಅವ್ರು ಇಲ್ಲ, ನಾನು ಇವ್ರ ಜೊತೆನೆ ಇರ್ತೀನಿ, ಎಮರ್ಜೆನ್ಸಿಗೆ ನಾನು ಅವ್ರ ಜೊತೆ ಇರ್ಲೇಬೇಕು ಅಂತ ಪಾಪ ಇದೇ ಮನೆಯಲ್ಲಿ ಇದಾರೆ. ಎಲ್ಲಾರು ತಪ್ಪಾಗಿ ತಿಳ್ಕೊಂಬೇಡಿ, ಅವ್ರಿಗೆ ದುಡ್ಡು ಚೆನ್ನಾಗಿ ಬರ್ತಾ ಇದೆ ಅಂತ. ಬರ್ತಾ ಇಲ್ಲ, ಎಲ್ಲಾರು ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಂತೀವಿ. ದುಡ್ಡು ಬರ್ತಾ ಇದೆಯಾ ಇಲ್ವಾ ಅನ್ನೋದಕ್ಕಿಂತ ಮುಖ್ಯವಾಗಿ ಕರ್ನಾಟಕ ಜನರ ಪ್ರೀತಿ ಅಂತೂ 100% ಅಲ್ಲ, ಕೋಟಿಗಟ್ಟಲೆ ಕರ್ನಾಟಕ ಜನರ ಪ್ರೀತಿ ಸಿಕ್ಕಿದೆ. ಆ ಪ್ರೀತಿ ವಾತ್ಸಲ್ಯಕ್ಕೋಸ್ಕರನೇ ಶ್ರಮ ಪಡ್ತಾ ಇದೀವಿ ಅಷ್ಟೇನೆ. ಇವತ್ತು ಸಂಜೀವಣ್ಣ ಆಗಿರ್ಬೋದು, ದೀಪಣ್ಣ ಆಗಿರ್ಬೋದು ಬಂದಿದ್ದು ನನಗೆ ಬಹಳ ಸಂತೋಷ ಆಗಿದೆ. ಇಲ್ಲಿ ಬರೋಬ್ಬರಿ 150 ಜನ ಯಾವ ರೀತಿ ಕಷ್ಟ ಪಡ್ತಿದ್ದಾರೆ ಅನ್ನೋದು ತಾವೆಲ್ಲ ಗಮನಿಸ್ತಾನೆ ಇದ್ದೀರಾ. ನಾವು ಪ್ರತಿಯೊಂದು ಕೆಲಸ ಮಾಡಿದಾಗ್ಲೂ ನಿಮ್ ಮುಂದೆನೆ ಅದನ್ನ ಇಡ್ತೀವಿ. ಅದು ಸರಿನಾ ತಪ್ಪ ಎಲ್ಲ ನೀವೇ ನಿರ್ಧಾರ ಮಾಡ್ತೀರಾ. ಈಗ ಹೊಸದಾಗಿ ಬರೋಬ್ಬರಿ 5000 ಜನ ಏನ್ ಇವತ್ತು ಬೀದಿಲಿ ಯಾರು ನಿರಾಶ್ರಿತರು ಕಾಣಬಾರ್ದು ಅನ್ನೋ ಉದ್ದೇಶದಿಂದ ನೋಡ್ಬೋದು ನೀವು. ಅದೇ ಮಾಡ್ತಾರೆ. ಈಗ ಹೊಸ ಒಂದು ಬಿಲ್ಡಿಂಗ್ ನಾವು ಆಲ್ರೆಡಿ ಪಾದಾರ್ಪಣೆ ಶುರು ಮಾಡಿದೀವಿ. ಇವಾಗ ಕೆಲಸ ಶುರುವಾಗಿದೆ. ನಾನ್ ಕೇಳ್ಕೊಳ್ಳೋದೇನಂದ್ರೆ ಬರೀ ಹಣ ಕೊಟ್ರೇನೆ ಒಳ್ಳೆಯವರು ಅಂತ ಏನಿಲ್ಲ. ಮೆಟೀರಿಯಲ್, ಜಿಲ್ಲಿ, ಮಳ್ಳು, ಇಟ್ಟಿಗೆ, ಸಿಮೆಂಟ್, ಇನ್ನೊಂದು ಮತ್ತೊಂದು ನಿಮ್ಗೆ ಏನು ಸಾಧ್ಯ ಆಗುತ್ತೆ ನೀವು ಒಂದ್ ಇಟ್ಟಿಗೆ ಕೊಟ್ರು ಕೂಡ ನಾವು ಬೇಡ ಅನ್ನಲ್ಲ. ಸೊ ಎಲ್ರದ್ದು ಕೈ ಸೇರಿದ್ರೆ ಒಂದು ಅದ್ಭುತವಾದಂತ ಸ್ವರ್ಗ ನಿರ್ಮಾಣ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಬೇಕು ಅಂದ್ರೂ ಸಾವಿರಾರು ಜನರು ಕೈ ಸೇರಿದ್ರೇನೆ ಒಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ. ಅಂತದ್ರಲ್ಲಿ ನಾನ್ ಕಟ್ತಾ ಇರೋದು ಒಂದು ಸಣ್ಣ ಆಶ್ರಮ. ಸೊ ಆಶ್ರಮ ಕಟ್ಟಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಳಿಗೂ ನಿಮ್ಮ ಆಶೀರ್ವಾದ ಸಿಗ್ಬೇಕು. ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ. ವಿಶೇಷವಾಗಿ ನಮ್ಮ ಸಂಜೀವಣ್ಣ ಅವ್ರದ್ದು ಅಕೌಂಟ್ ಆಗಿರ್ಬೋದು, ದೀಪಣ್ಣ ಅವ್ರ ಅಕೌಂಟ್ ಆಗಿರ್ಬೋದು ಫಾಲೋ ಮಾಡಿ. ಯಾಕಂದ್ರೆ ಅವರು ಕೂಡ ಸಮಾಜಕ್ಕೆ ಮಾದರಿ ಆಗ್ಬೋದಿದ್ದಾರೆ. ನೋಡಿ, ಇವತ್ತು ಭಗವಂತ ಅವ್ರಿಗೆ ಕೊಟ್ಟಿದ್ರು ಕೂಡ ಅದನ್ನ ಇಟ್ಕೊಂಡು ಆರಾಮಾಗಿ ನಮ್ ಲೈಫ್ ನ ಮಾತ್ರ ಲೀಡ್ ಮಾಡ್ಬೇಕು ಅನ್ನೋ ತರ ಯೋಚನೆ ಮಾಡ್ತಾ ಇಲ್ಲ. ನಮ್ ಕೈಲಿ ಏನಾಗುತ್ತೋ ಅದನ್ನ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದಾರೆ. ಸೊ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.